ಪ್ರೀತಿಯಿಂದ ಪ್ರೀತಿಯಿಂದ ದೊಡ್ಡ ಮನೆ ಮನುಷ್ಯ ಮಗ ಅಂತ ನಾನು ಮೋಸ ಹೋಗಿ ತಪ್ಪು ಮಾಡಿಬಿಟ್ಟೆ ಹೇಳಿ ಅಂದ್ರೆ ನಮ್ಮ ನೀಲುಗೆ ಏನಾದರೂ ಆದರೆ ನಾನು ಬದುಕಿರಲ್ಲ ರೀ. ಮಾವಯ್ಯ, ನಾನೊಂದು ತಪ್ಪು ಮಾಡಿ ನಿಮಗೆ ದ್ರೋಹ ಮಾಡಿದೆ. ನೀನು ಮತ್ತೆ ನನಗೆ ದ್ರೋಹ ಮಾಡ್ಬಿಟ್ಟೆ ಮಗಳೇ. ಆದರೆ ನಾನು ಮಾಡಿದ ದ್ರೋಹದಿಂದ ನಮ್ಮ ನೀಲು ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಗೌತಮ್ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಂಡೆ. ರಾಜಶೇಖರ್ ದರ್ಪದ ಮನುಷ್ಯ, ಆದರೆ ಗೌತಮ್ಗೆ ದರ್ಪದ ಜೊತೆಗೆ ದುರಹಂಕಾರನೂ ಇದೆ ಅಂತ ತಿಳಿತು. ಇದೆಲ್ಲದ್ರ ಜೊತೆಗೆ ಗೌತಮ್ ಸೌಮ್ಯ ಅನ್ನೋ ಹುಡುಗಿನ ಪ್ರೀತಿಸಿದಾನೆ ಅಂತ ತಿಳಿತು. ಒಂದು ಪಕ್ಷ ಅಪ್ಪನ ಬಲವಂತಕ್ಕೆ ನೀಲನ ಮದುವೆ ಆಗಿದ್ದಿದ್ರು ಅದನ್ನ ಮುರಿದು ಸೌಮ್ಯನ ಜೊತೆ ಮದುವೆ ಆಗೇ ಆಗ್ತೀನಿ ಅಂತ ಹೇಳಿದ್ನಂತೆ. ಇದೆಲ್ಲ ನನ್ನ ಮೊದಲೇ ಯಾಕೆ ಹೇಳಿಲ್ಲ ಮಗಳೇ? ನಿಮಗೆ ಹೇಳಿದ್ರೆ ಅಮ್ಮಾಜಿ ಮೇಲಿನ ಕೋಪ ಹಠಗಳಿಂದ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ಕೊಂಡು ಎಲ್ಲ ವಿಷಯಗಳನ್ನು ತೇಜುಗೆ ಹೇಳ್ಬಿಟ್ಟೆ ಮಾವಯ್ಯ. ತೇಜುಗ ಯಾಕೆ? ನೀಲನ್ ಜೀವನನ ಕಾಪಾಡೋದಕ್ಕೆ ನನಗೆ ಗೊತ್ತಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ತೇಜು ಮಾವಯ್ಯ. ಹೇಗಾದ್ರೂ ಮಾಡಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರೂ ಮುಂದೆ ಸೌಮ್ಯ ಗೌತಮ್ನ ಒಟ್ಟಿಗೆ ನಿಲ್ಲಿಸ್ತೀನಿ ಅಂತ ಹೋದವನು ವಾಪಸ್ ಬರಲೇ ಇಲ್ಲ. ನನ್ನ ದುರಹಂಕಾರ ನನ್ನನ್ನು ಹಾಳು ಮಾಡ್ತು, ನನ್ನ ಮಗಳ ಜೀವನ ಹಾಳು ಮಾಡ್ತು. ಅಮ್ಮಾಜಿ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಗೌತಮ್ ಜೊತೆ ಕಾರಲ್ಲಿ ನೀಲು ಬರೋದನ್ನು ತಪ್ಪಿಸ್ಬೋದಾಗಿತ್ತು. ಕನಕ, ಈಗ ನೀಲು ಎಲ್ಲಿರ್ಬೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಗೌತಮ್ ನೀಲನ ಕರ್ಕೊಂಡು ಮನೆಯಿಂದ ಹೊರಟಿದ್ದೀನಿ ಅಂದಾಗಲೇ ತೇಜು ಫೋನ್ ಮಾಡಿ ಅವ್ರನ್ನ ಕಾರಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಟೈರ್ ಪಂಚರ್ ಆಗಿ ಅಜ್ಜಿನ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಾದಾಗಲೇ ತೇಜುಗೆ ಅರ್ಥ ಆಗೋಗಿತ್ತು ಕತೆ ಏನೋ ಬೇರೆ ನಡೀತಾ ಇದೆ ಅಂತ. ಆದ್ರೆ ಈಗ ತೇಜುನಾದ್ರೂ ನೀಲು ಜೊತೆಗೆ ಇರ್ಬೋದು ಅಂತೀಯಾ? ನೀಲುಗೆ ತೇಜು ತನ್ನನ್ನು ಫಾಲೋ ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಾಗಿದ್ದಿದ್ರೆ ಸ್ವಲ್ಪನಾದ್ರೂ ಹೆದರಿಕೆ ಕಡಿಮೆ ಆಗಿರ್ತಿತ್ತು. ಪಾಪ ನೀಲು ಎಷ್ಟು ಹೆದರಿದಳು ಏನೋ. ಗೌತಮ್ಗೆ ನಮ್ಮ ನೀಲನ ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಸೌಮ್ಯನ ಜೊತೆ ಓಡ್ ಹೋಗೋ ಪ್ಲಾನ್ ಇತ್ತು. ತುಂಬಾ ಹೊತ್ತಿಂದ ನಾನು ತೇಜು ನಂಬರ್ ಟ್ರೈ ಮಾಡ್ತಿದ್ದೀನಿ, ನೆಟ್ವರ್ಕ್ ಸಿಗ್ತಿಲ್ಲ. ಏನು ತೊಂದರೆ ಆಗಿರಲ್ಲ ತಾನೆ? ಗೊತ್ತಿಲ್ಲ, ಏನು ಹೇಳಕ್ಕಾಗ್ತಿಲ್ಲ ಅಜ್ಜಿ. ಯಾವ ಅಮ್ಮಾಜಿ ಮಗ ತೇಜಸ್ಸಾಗಿ ನಮ್ಮ ನೀಲುನ ಬೇಡ ಅನ್ನೋ ಅವನೇ ಓಜಸ್ಸಾಗಿ ನಮ್ಮ ನೀಲುನ ಪ್ರೀತಿಸ್ದ. ಯಾವ ತೇಜಸ್ ಜೊತೆ ನೀವು ಮದ್ವೆ ಬೇಡ ಅಂದ್ರೋ ಆ ತೇಜಸ್ ಈಗ ಅವನ ಪ್ರಾಣ ಒತ್ತೆ ಇಟ್ಟು ನಮ್ಮ ನೀಲುನ ಕಾಪಾಡಬೇಕು ಅಂತ ಹೊರಟಿದ್ದಾನೆ. ಏನಿದ್ ವಿಧಿ ವಿಚಿತ್ರ. ನನಗೇನೋ ಖಂಡಿತ ತೇಜು ನಮ್ಮ ನೀಲುನ ಕಾಪಾಡ್ತಾನೆ ಅನ್ನಿಸ್ತಿದೆ. ತೇಜು ನೀಲುನ ಜೋಪಾನ ಕರ್ಕೊಂಬಂದ್ರೆ ಆ ದೇವ್ರ ಸತ್ಯವಾಗ್ಲು ನಾನು ತೇಜು ನೀಲುನ ಮದ್ವೆ ಮಾಡಿಸ್ತೀನಿ. ಕಿಡ್ನಾಪ್ ಆಗಿರೋ ಹುಡುಗಿನ ಬೇರೆ ಯಾರು ಮದ್ವೆ ಆಗ್ತಾರೆ ಅಜ್ಜಿ? ಯಾರು ಕಾಪಾಡ್ತಾನೋ ಅವನೇ ಮದ್ವೆ ಆಗ್ಬೇಕು ಅನ್ನೋದು ನಿಯಮ ತಾನೆ. ನೀನು ನನ್ನ ಜೊತೆ ಇದೆಯಾ ಅಂದ್ರೆ ಲಾಭ 1, ಲಾಭ 2. ನಿಂಗೋಸ್ಕರ ನಿಮ್ಮಪ್ಪಯ್ಯ ಬಂದು ನಮ್ಮಪ್ಪಯ್ಯನ ಪ್ರಾಣ ತಿಂತಾರೆ. ಲಾಭ 3, ಅಮ್ಮಾಜಿ ಸಾವುಕಾರ ಮಲ್ಲಿರೋ ನಿನ್ನ ತಂಗಿ